ನಮಸ್ಕಾರ. ಒಂದೊಳ್ಳೆ ವಿಚಾರಕ್ಕೆ ನಮ್ಮನ್ನು ಪ್ರೇರೇಪಿಸುವಂಥ ಒಂದೊಳ್ಳೆ ಮಾತಿನ ಸರಣಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ರೂಪಾ ಗುರುರಾಜ್. ಬಹಳ ವರ್ಷಗಳ ಹಿಂದೆ ಒಂದು ರಾಜ್ಯದಲ್ಲಿ ಒಬ್ಬ ಸಿರಿವಂತನ ಮನೆ. ಆ ಮನೆಯ ಮುಂದೆ ಅಪ್ಪ ಮಗ ಇಬ್ಬರು ನಿಂತ್ಕೊಂಡು ಮಾತಾಡ್ತಾ ಇದ್ರು. ಸಣ್ಣ ವಯಸ್ಸಿನ ಮಗ. ಹೀಗೆ ಅವರು ಮಾತಾಡ್ತಾ ಇರಬೇಕಾದ್ರೆ ಮುದುಕರೊಬ್ಬರು ಆ ಮನೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ರು. ಅಕಸ್ಮಾತಾಗಿ ಕತ್ತಲಲ್ಲಿ ಅವರಿಗೆ ಕಣ್ಣು ಕಾಣಿಸದೆ ಮನೆಯ ಮುಂದೆ ಎಡವಿ ಬಿದ್ದರು. ತಕ್ಷಣ ಆ ಮನೆಯ ಯಜಮಾನ ಮುದುಕರನ್ನು ಒಳಗೆ ಕರೆಸಿ ಅವರಿಗೆ ಉಪಚಾರ ಮಾಡಿ ಕುಡಿಯೋದಕ್ಕೆ ನೀರು ಮತ್ತೊಂದು ಪಾನೀಯವನ್ನು ಕೊಟ್ಟು ಅವರನ್ನು ಕಳಿಸ್ಕೊಟ್ಟ. ಒಳಗೆ ಹೋದ ಮೇಲೂ ಆ ಮಗನಿಗೆ ಆ ಮುದುಕರು ಅಲ್ಲಿ ಎಡವಿ ಬಿದ್ದಂಥ ಸನ್ನಿವೇಶ ಮನಸ್ಸಿಗೆ ಕಾಡ್ತಾ ಇತ್ತು. ತಂದೆಯನ್ನು ಕೇಳಿದ, ಅಪ್ಪ, ಅವರಿಲ್ಲಿ ಎಡು ಬಿದ್ದರು, ನಾವು ನೋಡಿದ್ವಿ, ಅವರಿಗೆ ಉಪಚಾರ ಮಾಡಿ ಕಳಿಸಿದ್ವಿ, ಆದರೆ ದಿನಾಗಲೂ ನಾವು ಮನೆ ಮುಂದೆ ನಿಂತಿರಲ್ವಲ್ಲ ಅಂತ ಹೇಳಿದಾಗ ತಂದೆ ಹೇಳಿದ್ರಂತೆ, ಹೌದು, ಅದಕ್ಕೆ ನಾವು ಮನೆ ಮುಂದೆ ಒಂದು ದೀಪವನ್ನು ಇಡೋಣವಾ? ಆ ದೀಪದ ಬೆಳಕಿಗೆ ಯಾರಾದರೂ ನೆಲವನ್ನು ನೋಡ್ಕೊಂಡು ನಡೆಯೋದಕ್ಕೆ ಸಾಧ್ಯ ಆಗತ್ತೆ, ಬೀಳೋ ಸಾಧ್ಯತೆ ಕಡಿಮೆ ಅಂತ ಮಗ ಹೇಳಿದಾಗ ಅವನ ಯೋಚನೆಗೆ ತಂದೆಗೆ ಬಹಳ ಸಂತೋಷ ಆಗತ್ತಂತೆ. ಇಂಥ ಒಂದು ಒಳ್ಳೆ ಯೋಚನೆ ನನ್ನ ಮಗನಿಗೆ ಬಂತಲ್ಲ ಅಂತ ಅವ್ರು ಹೇಳ್ತಾರಂತೆ, ಸರಿ, ಒಂದು ದೀಪ ಇಟ್ಟರೆ ದೀಪ ಇಟ್ಟ ಜಾಗದಲ್ಲಿ ಅವ್ರು ಬೀಳೋದಿಲ್ಲ, ಆದರೆ ಮತ್ತೊಂದು ಮೂಲೆಯಲ್ಲಿ ಕತ್ತಲು ಇದ್ದೇ ಇರುತ್ತಲ್ಲ, ಅದಕ್ಕೇನು ಮಾಡೋದು ಅಂತ ತಂದೆ ಕೇಳ್ತಾರಂತೆ. ಹಾಗಾದರೆ ನಮ್ಮ ಮನೆಯ ಎರಡೂ ಮೂಲೆಗಳಲ್ಲಿ ಒಂದೊಂದು ದೀಪವನ್ನು ಇಡೋಣ, ಆಗ ಜನ ಅಷ್ಟು ದೂರ ನೋಡಿಕೊಂಡು ನಡೆಯೋದಕ್ಕೆ ಸಾಧ್ಯ ಆಗತ್ತೆ, ಅಲ್ಲಿ ಯಾರು ಬೀಳೋದಿಲ್ಲ ಅಂತ ಮಗ ಹೇಳಿದಾಗ ಅವನ ಮಾತಿಗೆ ಬೆನ್ನು ತಟ್ಟಿ ಅವತ್ತಿನಿಂದ ಅವರ ಮನೆಯ ಎರಡೂ ಮೂಲೆಗಳಲ್ಲಿ ದೀಪವನ್ನು ಹಚ್ಚಿಡೋದಕ್ಕೆ ಶುರು ಮಾಡಿದ್ರು. ಈ ಸುದ್ದಿ ತುಂಬ ಬೇಗ ಆ ಊರಿನ ಎಲ್ಲ ಶ್ರೀಮಂತರ ಮನೆಗಳಿಗೂ ಕೂಡ ಹಬ್ಬಿತು. ಅವರೆಲ್ಲರೂ ಕೂಡ ಅವರ ಮನೆ ಸುತ್ತಲೂ ಕೂಡ ದೀಪಗಳನ್ನು ಇಟ್ಟು ರಸ್ತೆಯಲ್ಲಿ ನಡೆಯೋರಿಗೆ ಒಂದಿಷ್ಟು ಸಹಾಯ ಮಾಡೋದಕ್ಕೆ ಶುರು ಮಾಡಿದ್ರು. ಈ ಸುದ್ದಿ ಆ ಊರಿನ ರಾಜನಿಗೂ ಕೂಡ ತಲುಪಿತು. ಅವನು ಆ ಶ್ರೀಮಂತನನ್ನು ಮತ್ತು ಆ ಹುಡುಗನನ್ನು ಕರೆಸಿ ಅವರಿಗೆ ಬಹಳವಾಗಿ ಅಭಿನಂದನೆಯನ್ನು ಸಲ್ಲಿಸಿ, ಬಹಳ ಒಳ್ಳೆ ಯೋಚನೆಯನ್ನು ನೀವು ಮಾಡಿದ್ದೀರಿ, ಇನ್ಮೇಲೆ ಪ್ರತಿ ರಸ್ತೆಯಲ್ಲೂ ಎಲ್ಲೆಲ್ಲಿ ಬೆಳಕಿನ ಅಗತ್ಯ ಇದೆಯೋ ಅಲ್ಲೆಲ್ಲ ದೀಪಗಳನ್ನು ಹಚ್ಚಿಡುವಂತಾಗಲಿ, ಅದರ ಮೇಲುಸ್ತುವಾರಿಯನ್ನು ನೀವೇ ನೋಡ್ಕೊಳ್ಳಿ ಅಂತ ಆ ಶ್ರೀಮಂತ ತಂದೆಗೆ ಅದನ್ನು ವಹಿಸ್ಕೊಡ್ತಾನೆ. ಮತ್ತು ಅಲ್ಲಿಂದನೇ ಬೀದಿ ದೀಪಗಳ ಈ ಒಂದು ಪ್ರಕ್ರಿಯೆ ಕೂಡ ಜಾರಿಗೆ ಬಂತು ಅಂತ ಹೇಳ್ತಾರೆ. ಅದೇನೇ ಇರಲಿ, ಮನೆಯ ಮುಂದೆ ವಯಸ್ಸಾದವರೊಬ್ಬರು ಬಿದ್ದಾಗ ಅವರನ್ನು ಹೋಗಿ ಉಪಚರಿಸಿ ಅವರಿಗೊಂದಿಷ್ಟು ನೀರನ್ನು ಕೊಡುವಂಥ ಮನಸ್ಸು ಆ ಪುಟ್ಟ ಹುಡುಗನಿಗೆ ಬಂತಲ್ಲ, ಇದು ಬಹಳ ಮುಖ್ಯ ಅಂತ ನಾನು ಅನ್ಕೋತೇನೆ. ನಮ್ಮ ಮಕ್ಕಳಲ್ಲಿ ಇಂಥ ಸಂವೇದನೆಗಳನ್ನು ನಾವು ಎಷ್ಟು ಜನ ಕಲಿಸಿದ್ದೀವಿ, ಅಥವಾ ನಮ್ಮ ಒಂದು ಮನೆಯ ಪರಿಸರದಲ್ಲಿ ಇಂಥ ಸಂವೇದನೆಗಳು, ಸೂಕ್ಷ್ಮಗಳು ನಮ್ಮ ಮಕ್ಕಳಿಗೆ ಎಷ್ಟು ಬರ್ತಾ ಇದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಎಲ್ಲೋ ಮನೆ ಮುಂದೆ ಯಾರೋ ಹಸಿದು ಕೂತಿದ್ದಾಗ ಅಥವಾ ತಲೆ ಸುತ್ತಿ ಬಿದ್ದಾಗ ಅವ್ರಿಗೆ ಹೋಗಿ ನೀರನ್ನು ಕೊಡೋದು, ಉಪಚಾರ ಮಾಡೋದು. ಒಂದು ಬಸ್ಸಲ್ಲಿ ಹೋಗ್ತಾ ಇರ್ತೀವಿ, ವಯಸ್ಸಾದವರೊಬ್ಬರು ನಿಂತಿದ್ದಾರೆ, ತಕ್ಷಣ ಎದ್ದು ಅವರಿಗೆ ಜಾಗ ಬಿಡೋದು. ಯಾರೋ ತುಂಬ ಭಾರದ ವಸ್ತುವನ್ನು ಹಿಡ್ಕೊಂಡಿದ್ದಾಗ ಒಂದಷ್ಟು ಹೊತ್ತಾದರೂ ಸರಿ, ನಾನು ನಿಮಗೆ ಸಹಾಯ ಮಾಡ್ಬೋದಾ ಅಂತ ಕೇಳುವಂಥ ಮನಸ್ಥಿತಿ. ಎಲ್ಲಕ್ಕಿಂತ ಚಿಕ್ಕವರು ಕೂತಿರ್ತಾರೆ, ದೊಡ್ಡವರು ನಿಂತಿರ್ತಾರೆ, ಆಗ ಎದ್ದು ಅವರಿಗೆ ಜಾಗ ಕೊಡುವಂಥ ಒಂದು ಪುಟ್ಟ ಗೌರವ, ಇದೆಲ್ಲ ನಮ್ಮ ಮಕ್ಕಳಿಗೆ ಬಹಳ ಸಹಜವಾಗಿ ಮೂಡಬೇಕಾದಂಥ ಮಾನವೀಯ ಮೌಲ್ಯಗಳು ಅಂತ ನಾನು ಅನ್ಕೋತೀನಿ. ಇದಕ್ಕಿಂತ ಹೆಚ್ಚಾಗಿ ಯಾವುದೋ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಲ್ಲಿ ಯಾವುದೋ ಹೆಣ್ಣು ಮಗಳನ್ನು ಚುಡಾಯಿಸ್ತಾ ಇದ್ದರೆ ತಕ್ಷಣಕ್ಕೆ ಹೋಗಿ ಅಲ್ಲಿ ಧ್ವನಿ ಎತ್ತರಿಸಿ 4 ಜನರನ್ನು ಸೇರಿಸ್ಕೊಂಡು ಆ ಹೆಣ್ಣು ಮಗಳಿಗೆ ಸಹಾಯ ಮಾಡುವಂಥ ಮನಸ್ಥಿತಿ ನಮಗೆ ಬೆಳಿಬೇಕು. ಅದು ಬಿಟ್ಟು ಅದೇ ಒಂದು TV ಶೋನಲ್ಲಿ ಚರ್ಚಿತವಾಗ್ತಾ ಇರಬೇಕಾದ್ರೆ ಅಲ್ಲಿ ಕೂತ್ಕೊಂಡು ನಮ್ಮ ವ್ಯವಸ್ಥೆ ಸರಿಗಿಲ್ಲ, ನಮ್ಮ ಜನ ಸರಿಗಿಲ್ಲ ಅಂತ ಒಂದು ಜಡ್ಜ್ಮೆಂಟ್ ಕೊಡೋ ಬದಲಾಗಿ ಆ ಕ್ಷಣಕ್ಕೆ ಏನು ಬೇಕೋ ಆ ಒಂದು ಸಹಾಯವನ್ನು ತೋರಿಸುವಂಥ ಗಟ್ಟಿತನ ನಮ್ಮಲ್ಲಿರಬೇಕು. ಎಲ್ಲಿ ನಾವು ನಮ್ಮ ಮಕ್ಕಳನ್ನು ಈ ಗಟ್ಟಿತನದ ಜೊತೆಗೆ ಬೆಳೆಸ್ತೇವೋ ಖಂಡಿತ ಒಂದು ಉತ್ತಮ ನಾಗರಿಕ ಸಮಾಜವನ್ನು ನಾವು ನಾಳೆಗೆ ತಯಾರು ಮಾಡ್ತಾ ಇದ್ದೀವಿ ಅಂತ ಅರ್ಥ. ಇಂಥ ಸೂಕ್ಷ್ಮ ಸಂವೇದನೆಗಳನ್ನು ನಮ್ಮ ಮಕ್ಕಳಲ್ಲಿ ತುಂಬೋಣ. ನಾವು ಕೂಡ ನಮ್ಮ ಹೊರಗಿನ ವಾತಾವರಣಕ್ಕೆ ಸ್ವಲ್ಪ ಸೂಕ್ಷ್ಮತೆಯನ್ನು ಬೆಳೆಸ್ಕೊಳ್ಳೋಣ. ಎಲ್ಲಾದರೂ ಸಹಾಯ ಬೇಕು ಅಂತಾದರೆ, ಎಲ್ಲಾದರೂ ನಮ್ಮ ಅಗತ್ಯ ಇದೆ ಅಂತಾದರೆ ಆ ಕ್ಷಣಕ್ಕೆ ಸ್ಪಂದಿಸುವಂಥ ಮಾನವೀಯತೆ ನಮಗಿರಲಿ. ಇದನ್ನು ಹೇಳ್ತಾ ಇವತ್ತಿನ ಈ ಒಂದೊಳ್ಳೆ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.